ಪಿಕ್ಚರ್ ನೋಡಿದ್ರಲ್ಲ, ಮಲ್ಟಿನ್ಯಾಷನಲ್ ಫಿಲ್ಮ್ ಆಗಿತ್ತಲ್ಲ, ಆ ರೇಂಜ್ ತಗೊಂಬಂದಿದ್ದಾರೆ ನಮ್ಮ ಯುವ. ರಾಜವಂಶ ಯಾವತ್ತಿದ್ರು ರಾಜವಂಶ ಅನ್ನೋದಕ್ಕೆ ಎಕ್ಕ ಪಿಕ್ಚರ್ ಸಾಕ್ಷಿಯಾಗಿದೆ. ತುಂಬ ಚೆನ್ನಾಗಿದ್ದಾರೆ, ಭಾರಿ ಚೆನ್ನಾಗಿದೆ. ಬೆಂಗಳೂರಿಗೆ ಬಂದು ಬದುಕೋದು ಹೆಂಗೆ ಅಂತ ಹೇಳಿ ಕೊಟ್ಟಿರೋರಿಗೆ ಬೆಂಗಳೂರು ದುನಿಯಾ ಯಾವ ರೀತಿ ಅವರಿಗೆ ಪಾಠ ಕಲಿಸುತ್ತೆ, ಯಾವ ರೀತಿ ಅನ್ಯಾಯ ಆಗುತ್ತೆ, ಯಾವ ರೀತಿ ಅನ್ಯಾಯದಿಂದ ಸಿಡಿದಿದ್ದೇಳ್ತಾರೆ ನಮ್ಮ ಯುವ ರಾಜ್ಕುಮಾರ್ ಅನ್ನೋದನ್ನ 100 ಡೇಸ್ ಪಕ್ಕ ಯುವ ಏನ್ರಿ ನಿಮ್ಮ ಅವ ಸಾಕಾಗಿದೆ ಸರ್ ಫಿಲ್ಮು. ಕತೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಕ್ರೀಜಿಗೆ ಬಂದಿದೆ ಅಕ್ಕ, ಸೂಪರ್ ಹಿಟ್ ಪಕ್ಕ. ಎಲ್ಲ ಪ್ರತಿಯೊಂದು ಇದರಲ್ಲಿ ಸೀನಲ್ಲಿ ನಮ್ಮ ಅಪ್ಪು ಬಾಸ್ನೆ ಕಾಣ್ತಾರೆ. 100 ಡೇಸ್ ಪಕ್ಕ. ಜೈ ಅಪ್ಪು ಬಾಸ್, ಜೈ ಯುವ ಬಾಸ್. 100 ಡೇಸ್ ಪಕ್ಕ ಓಡುತ್ತೆ. ಹಾಯ್, ನಮಸ್ತೆ. ಈ ಮೂವಿ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಚೆನ್ನಾಗಿದೆ ಮೂವಿ. ಬಟ್ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ನಂಬ್ತಾರೆ. ಆಗಿನ ಕಾಲದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಅತಿ ನಂಬಕ್ಕೆ ಹೋಗಬೇಡಿ. ನಂಬರು ಸಹ ನೀವು ಅದನ್ನ ಕೈಯಿಂದ ಮಾಡಬೇಕು. ನಂಬಿಟ್ಟು ಕತ್ಕೊಳ್ಬೇಕಾದ್ರೆ ಹಳ್ಳಿ ಕಡೆ ಎಷ್ಟೋ ಜನ ನಂಬಿ ಬಡ್ಡಿ ಕೆಟ್ಟಾಗಿದ್ರೆ ಕೆಲವರು ಸತ್ತೋಗಿರ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ. ಇದೊಂಥರ ಪ್ರತಿಯೊಬ್ಬರು ಎಲ್ಲರೂ ನೋಡಲೇಬೇಕು. ಒಂದು ಸಾಹಸ ಎಲ್ಲರೂ ನೋಡಲೇಬೇಕು. ಅಂದರೆ ಆ್ಯಕ್ಟಿಂಗು, ಫೈಟಿಂಗು ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮಗುನ ಸಾಹಸ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೇನೆ. ಆ್ಯಕ್ಟಿಂಗ್ ಅಂತೂ ಸೂಪರ್. ಜೈ ರಾಜ್ಕುಮಾರ್ಗೆ ಜೈ.